ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಇವತ್ತು ಹಾಸ್ಯ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡ್ಕೊಂಬರೋಣ ಬನ್ನಿ. ಮನೋಜ ಎಂಪ್ಲಾಯಿಗೆಲ್ಲ ಬೈತಾ ಇರ್ತಾನೆ, ಏನ್ರಿ ಹಿಂಗೆ ಕೆಲಸ ಮಾಡಿದ್ರೆ ಆಗುತ್ತಾ, ಲಂಚ್ ಬ್ರೇಕಿಗೆ ಜಾಸ್ತಿ ಹೋದ್ರೆ ಅಂತ ಎಲ್ಲ ಬೈತಾ ಇರ್ತಾರೆ. ಆ್ಯಕ್ಚುಲಿ ಮನೋಜಗೆ ಒಂದು ಡೀಲರ್ ಕಾಲ್ ಕೂಡ ಬರುತ್ತೆ. ಸೊ ಅವಾಗ ಮನೋಜ್ ರೋಹಿಣಿ ನನಗೆ ಒಂದು ಡೀಲರ್ ಕಾಲ್ ಬಂದಿದೆ, ನಾನು ಹೋಗಬೇಕು, ನೀನು ನೋಡ್ಕೊ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಸರಿ ಅಂದ್ಬಿಟ್ಟು ರೋಹಿಣಿ ಹೋಗ್ಬಿಟ್ಟು ಬನ್ನಿ ಮನೋಜ ಅಂತ ಹೇಳ್ತಾರೆ. ಆವಾಗ ಅಲ್ಲಿದ್ದವಳು ರೋಹಿಣಿ ಫ್ರೆಂಡ್ ಇದ್ದವಳು ಪ್ರಿಯಾ, ರೋಹಿಣಿ ಪರವಾಗಿಲ್ಲ ಕಣೆ, ನಿಂಗೆ ಗಂಡನ ಕೆಲಸ ಮಾಡೋಕ್ಕೆ ಬರಲಿಲ್ಲ ಅಂದರೂ ಕೆಲಸದವನ್ನ ಹೆಂಗೆ ಕೆಲಸ ಮಾಡಿಸ್ಕೋಬೇಕು ಅಂತ ಗೊತ್ತು ಅಂತ ಹೇಳ್ತಾರೆ. ಅದಕ್ಕೆ ರೋಹಿಣಿ, ಹೌದು ಪ್ರಿಯಾ, ಅವ್ರು ಮಾಡ್ತಿರೋದು ನೋಡಿದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅನಿಸುತ್ತೆ, ಇದೇ ಥರ ಸ್ವಲ್ಪ ಎಫರ್ಟ್ ಕೊಟ್ಟರೆ ನಾನು ಕಂಡಿರೋ ಕನಸೆಲ್ಲ ನನಸಾಗುತ್ತೆ ಅಂತ ಅಂದ್ಕೊಂಡು ಖುಷಿಲಿ ಅಲ್ಲೇ ನಿಂತಿರ್ತಾರೆ. ಅಷ್ಟರಲ್ಲಿ ರೋಹಿಣಿ ಆವಾಗಲೇ ಸುಳ್ಳು ಹೇಳಿದ್ಲಲ್ಲ ನಮ್ಮ ಮಾವ ಅಂತ, ಅವ್ರು ಬೇರೆ ಶಾಪ್ ಒಳಗಡೆ ಬಂದುಬಿಡ್ತಾರೆ. ಅಮ್ಮ ರೋಹಿಣಿ ರೋಹಿಣಿ ಅಂತ. ಆಗ ಪ್ರಿಯಾನು ರೋಹಿಣಿನೂ ಶಾಕ್ ಆಯ್ತಾರೆ. ಯಾಕೆ ಇಲ್ಲಿಗೆ ಬಂದೆ, ಏನಾಯಿತು ಅಂದಿದ್ದಕ್ಕೆ ಪ್ರಿಯಾ ಹೇಳಿದ್ಲು ನೀನು ಹೊಸ ಶಾಪ್ ಓಪನ್ ಮಾಡಿದ್ಯಾ ಅಂತ, ಅದಕ್ಕೆ ಬಂದೆ ರೋಹಿಣಿ ಅಂತ ಹೇಳ್ತಾನೆ ವಯ್ಯ. ಅದಕ್ಕೆ ಪ್ರಿಯನ್ನ ಗುರಾಯಿಸ್ತಿರ್ತಾಳೆ ರೋಹಿಣಿ. ಅಯ್ಯೋ ಬಾಯ್ ತಪ್ಪು ಹೇಳ್ಬಿಟ್ಟೆ ಕಣೆ, ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಯಾಕಯ್ಯ ಬಂದೆ ನೀನು ಅಂದಿದ್ದಕ್ಕೆ, ಅಮ್ಮ ರೋಹಿಣಿ ನಾನು ಅಂಗಡಿಗೆ ಒಂದು ಎ ಸಿ ಹಾಕಿಸ್ಬೇಕು ಅಂತ ಇದ್ದೀನಿ, ಇದೇ ಥರ ಎಷ್ಟಮ್ಮ ಇದು ಅಂತ ಕೇಳ್ತಾಳೆ. ಅದಕ್ಕೆ ಅದೆಲ್ಲ ಬಿಡು, ಯಾಕೆ ಬಂದೆ ಹೇಳು ಅಂದಿದ್ದಕ್ಕೆ, ನಾನು ನಮ್ಮ ಬಾಮ ಇದ್ದು ಅಂಗಡಿಗೆ ಏನೋ ಪಾರ್ಸಲ್ ಇತ್ತು ಕೊಟ್ಬಿಟ್ಟು ಬರೋ ವರ್ಷಲ್ಲೇ ಮೀನಾ ನೋಡ್ಬಿಟ್ಲು ನನ್ನ ಹಿಂದೆನೇ ಅಡ್ಡಾಡ್ಸ್ಕೊಂಡು ಬರ್ತಿದ್ದಾಳೆ, ಅದಕ್ಕೆ ಭಯ ಹಾಕಿ ನಾನು ಶಾಪ್ ಒಳಗಡೆ ಬಂದುಬಿಟ್ಟೆ ಅಂತ ಹೇಳ್ತಾಳೆ. ಅದಕ್ಕೆ ಪ್ರಿಯಾ ರೋಹಿಣಿ ಈಗ ಏನೇ ಮಾಡೋದು, ನನ್ನ ಕತೆ ಮುಗೀತು, ಅವಳೇನ ನೋಡಿದ್ರೆ ಮನೆಯಲ್ಲಿ ಹೇಳ್ತಾಳೆ ಕಣೆ, ನಾನು ಹೇಳ್ದೆ ಹಿಂಗೆ ಒಂದು ಸ್ವಲ್ಪ ದಿನ ಎಲ್ಲಾರೋ ಹೋಗು ಅಂತ, ಇಲ್ಲಿ ನನ್ನ ತಲೆ ತಿನ್ನೋಕ್ಕೆ ಬಂದಿದ್ದಾನೆ, ಈಗ ಏನು ಮಾಡಲಿ ಅಂತ ಅನ್ಕೋತಾ ಇರ್ತಾರೆ. ಅಷ್ಟರಲ್ಲಿ ಮೀನಾ ಕೂಡ ಅಂಗಡಿ ಹತ್ರ ಬಂದ್ಬಿಟ್ರಲ್ಲ. ಅಯ್ಯೋ ಪ್ರಿಯಾ, ಇವಳು ಮೀನಾ ಬಂದೇ ಬಿಟ್ಲು ಕಣೆ, ಏನೇ ಮಾಡೋದು ಅಂತ ಹೇಳಿದಾಗ ಪ್ರಿಯಾ ಬಾರಯ್ಯ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಹಿಂದೆ ಹೊತ್ಕೊಂಡಿರ್ತಾರೆ. ಮೀನಾ ಒಳಗಡೆ ಬರ್ತಾಳೆ. ಆ ರೋಹಿಣಿ, ಮೀನಾ ಹೂವು ತೊಗೊಂಬಂದ್ರ ಅಂದಾಗ ಹ್ಞೂ ರೋಹಿಣಿ ಅಂತ ಆಗ್ತಾಳೆ. ಆಮೇಲೆ ನಾನೇ ಹಾಕ್ತೀನಿ ಬಿಡಿ ಅಂದಾಗ ರೋಹಿಣಿನೇ ಇಸ್ಕೊಂಡು ಹಾಕ್ತಾ ಇರ್ತಾಳೆ. ಆದರೆ ಕೈಯೆಲ್ಲ ನಡುಕ್ತಿರುತ್ತೆ. ಆಗ ಮೀನಾ, ಯಾಕೆ ರೋಹಿಣಿಯವರೇ ಕೈ ನಡುಕ್ತಿದೆ ಅಂತ ಕೇಳ್ತಾಳೆ. ಅದಕ್ಕೆ ಅಯ್ಯೋ ಬೆಳಗ್ಗೆಯಿಂದ ತಿಂಡಿ ಏನು ತಿಂದಿಲ್ಲ ಮೀನವರೇ, ಅದಕ್ಕೆ ಸುಸ್ತಾಗ್ತಿದೆ ನನಗೆ ಅಂತ ನಾಟಕ ಮಾಡ್ತಾಳೆ ರೋಹಿಣಿ. ಅವಾಗ ಮೀನಾ ಆಯ್ತಾ ಓಕೆ ಬಿಡಿ, ನಾನೇ ಹೂವು ಹಾಕ್ತೀನಿ ಕೊಡಿ ಅಂದ್ಬಿಟ್ಟು ಈಸ್ಕೊತಾಳೆ. ಮೀನೇ ಹೇಳ್ತಾಳೆ, ರೋಹಿಣಿ ಅವರೇ ನಾನು ನಿಮ್ಮ ಮಾವನ ಇವತ್ತು ನೋಡಿದೆ ಅಂತ ಹೇಳ್ದಾಗ ರೋಹಿಣಿ, ನಮ್ಮ ಮಾವನ ಇಲ್ಲಿಂಗೆ ಸಾಧ್ಯ, ಅವರು ದುಬೈಗೆ ಹೋಗಿದ್ರು, ದುಬೈಯಿಂದ ಬಂದ್ರ ಅಂತ. ಇಲ್ಲ ರೋಹಿಣಿ, ನಾನು ರೋಡಲ್ಲಿ ನೋಡಿದೆ ನಿಮ್ಮ ಮಾವನ, ಕೂಗ್ದೆ, ಬಟ್ ಅವ್ರು ಹಂಗೆ ಹೊರ್ಟೋಗ್ಬಿಟ್ರು ಅಂದಾಗ ಯಾರ್ಯಾರೋ ಮಾವ ಅಂತ ಅಂದರೆ ತಿರುಗಿ ನೋಡ್ತಾರ, ಅದಕ್ಕೆ ಹೋಗಿರ್ಬೇಕು ಅಂತ ಅಂತ ಹೇಳ್ತಾಳೆ. ಆಮೇಲೆ ಅಲ್ಲಿ ಪ್ರಿಯಾ ಇದ್ದವಳು ಮಂಜಿನ ಅದು ಕಬೋರ್ಡ್ ಒಳಗೆ ಕೂರಿಸ್ಬಿಟ್ಟು ಬರ್ತಾಳೆ. ಆಗ ಅಲ್ಲಿಗೆ ಸೂರ್ಯ ಮತ್ತು ಅವ್ರ ಫ್ರೆಂಡ್ನ ಕೂಡ ಮನೋಜ ಬರ್ತಾನೆ. ಅಲ್ಲಿಗೆ ಮನೋಜ ಬಂದ್ಬಿಟ್ಟು ಇವ್ರ ಹತ್ರ ಹುಷಾರು, ದುಡ್ಡಿನ ವ್ಯವಹಾರ ಅಂತ ಬೈತಾ ಇರ್ತಾನೆ. ಅಷ್ಟರಲ್ಲಿ ಸೂರ್ಯ ಅದಕ್ಕೆ ಬರ್ತಾನೆ ಅವ್ನ ಫ್ರೆಂಡ್ ಕರ್ಕೊಂಡು. ಕಬೋರ್ಡ್ ತೊಗೋಬೇಕಂತೆ ಕಣೋ ಮನೋಜ ನನ್ನ ಫ್ರೆಂಡು, ಅದಕ್ಕೆ ನಮ್ಮ ಅಂಗಡಿನೇ ಇದೆ ಬಾ ಅಂತ ಕರ್ಕೊಂಬಂದೆ, ಒಂದು ಚೆನ್ನಾಗಿರೋ ತೋರಿಸೋ ಅಂದಾಗ ಇದು ಏನು ಚೆನ್ನಾಗಿರೋದೇ ಅಂಗಡಿ, ಯಾವ್ದು ಬೇಕು ತಗೋ, ಎಲ್ಲದ್ರ ಮೇಲೆ ಪ್ರೈಸ್ ಟ್ಯಾಗ್ ಹಾಕಿದೆ ಅಂತ ಹೇಳಿದಾಗ ನೋಡಿ ಎಷ್ಟು ದಿಮಾಕು ನಿಂಗೆ ಅಂದ್ಬಿಟ್ಟು ಎಲ್ಲನೂ ನೋಡ್ತಿರ್ತಾರೆ. ಆಮೇಲೆ ಅಲ್ಲಿ ಒಂದು ವೈಟ್ ಕಬೋರ್ಡ್ ಇರುತ್ತೆ. ಸೊ ಇದು ಚೆನ್ನಾಗಿದೆ ಅಲ್ಲ ಅಂತ ನೋಡಿದಾಗ ಆದರೆ 54,000 ಇರುತ್ತೆ. ಅವಳು ನಂಗೆ ಅಷ್ಟೊಂದು ಬಜೆಟ್ ಇಲ್ಲ ಕಣೋ ಅಂದ್ಬಿಟ್ಟು ನಾವು ಬೇರೆ ನೋಡ್ತಾ ಇರ್ತಾರೆ. ಕರಿ ಕಬೋರ್ಡ್ಗೆ ನೋಡೋಕೆ ಹೋಗ್ತಾರೆ, ಅಲ್ಲಿ ಮಂಚ ಕೂತಿರೋದು. ಅಷ್ಟರಲ್ಲಿ ಪ್ರಿಯಾ ಬಂದ್ಬಿಟ್ಟು ಇಲ್ಲ ಈ ಕಬೋರ್ಡ್ ತೆಗಿಯಂಗಿಲ್ಲ ಅಂದಾಗ ಯಾಕಮ್ಮ ಅಂತ ಬೈತಾನೆ ಸೂರ್ಯ. ಇಲ್ಲ ಅವಾಗ ರೋಹಿಣಿ, ಇಲ್ಲ ಇದನ್ನ ಆಲ್ರೆಡಿ ಅವಳು ಬುಕ್ ಮಾಡಿಬಿಟ್ಟಿದ್ದಾಳೆ ಅದಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಮನೋಜ, ಯಾಕೆ ರೋಹಿಣಿ ಏನಾಯಿತು ಅಂತ ಕೇಳಿದಾಗ, ಅಯ್ಯೋ ಪೂಜಾ ಆಲ್ರೆಡಿ ಫುಲ್ ಡೌನ್ ಪೇಮೆಂಟ್ ಮಾಡ್ತಾಳಂತೆ, ಇವ್ರು EMI ಕಟ್ತಾರೆ, ಅದಕ್ಕೆ ಅವಳಿಗೆ ಕೊಡೋಣ ಅಂತ ಹೇಳ್ತಾನೆ. ಸರಿ ಬಿಡು ಆಯಿತು, ಈಗ ನಮ್ಗೆ EMI ಕೊಡ್ಸಲ್ಲ ಕಣೋ, ಬೇರೆದಾದ್ರು ನೋಡು ಅಂತ ಹೇಳ್ದಾಗ ಇವನೇನು ಇವ್ದು ಒಬ್ಬಂದೇ ಇರೋದು ಅಂಗಡಿ ಅನ್ನಂಗೆ ಹೇಳ್ತಾನೆ. ಬಾರಪ್ಪ ನಾವು ಬೇರೆ ಕಡೆ ಹೋಗಿ ತಗೊಳ್ಳೋಣ ಅಂತ ಬೈಕೊಂಡು ಅಲ್ಲಿಂದ ಹೋಗ್ತಾರೆ. ಅದಾದಮೇಲೆ ಎಲ್ಲ ಮನೆಗೆ ಬರ್ತಾರೆ. ಆಗ ಮೀನಾ ಏನೋ ಯೋಚನೆ ಮಾಡ್ತಿರ್ತಾಳೆ. ಆವಾಗ ಸೂರ್ಯ ಕೂಡ ಅಲ್ಲಿಗೆ ಬರ್ತಾನೆ. ಏನು ಯೋಚನೆ ಮಾಡ್ತಾ ಇದೆಯಾ ಮೀನಾ, ನೋಡು ಮನೋಜಂಗೆ ಎಷ್ಟು ಕೊಬ್ಬು, ಅಂಗಡೀಲಿ ಏನಾರ ಸೇಲ್ಸ್ ಮಾಡ್ಸೋಣ ಅನ್ಸ ಹೋದರೆ ಹೆಂಗೆ ಮಾತಾಡ್ತಾನೆ ನೋಡು ಅಂತ ಮೀನಾಗೆ ಹೇಳ್ತಾ ಇರ್ತಾರೆ. ನಾನು ಹೇಳೋದು ಕೇಳ್ಕೊಳ್ಳಿ, ನಾನು ಒಂದು ಹೂವು ಕೊಡೋಕೆ ಒಂದು ಅಂಗಡಿಗೆ ಹೋಗಿದ್ನಾ ಅಂದಾಗ, ಆಮೇಲೆ ಅಷ್ಟರಲ್ಲಿ ರೋಹಿಣಿಯವರು ಫೋನ್ ಮಾಡಿ ಹೂವು ಬೇಕು ಅಂತ ಹೇಳಿದ್ರು ಅಂದಾಗ, ಯಪ್ಪ ಅವ ಅಮ್ಮಂಗೆ ಹತ್ರ ಮಾತ್ರ ಕೊಡಬೇಡ, ಹುಟ್ಟು ಅಟಂ ಬಾಂಬು ಅವಳ ಹತ್ರ ವ್ಯವಹಾರ ಬೇಡ ಕಣಮ್ಮ ಅಂತ ಹೇಳ್ತಾರೆ.
ಹೇಳ್ತಿರ್ತಾಳೆ. ಆಗ ಮೀನಾ, ಅಯ್ಯೋ ನಾನು ಹೇಳೋದು ಫಸ್ಟ್ ಕೇಳಿಸ್ಕೊಳ್ರಿ, ಅಲ್ಲಿ ನಾನು ರೋಹಿಣಿಯವ್ರ ಮಾವ ನೋಡಿದೆ, ದಿನಕರ್ ಮಾವ, ಅದೇ ಮಲೇಷ್ಯಾ ಮಾವನ ಅಂದವು, ಆದರೆ ಅವರು ಬೀದಿನ ನೆಟ್ಕೊಂಡು ಹೋಗ್ತಾ ಇದ್ರು, ನಾನು ಕರೆದ್ರು ಓಡೋದ್ರು ಅಂತ ಹೇಳ್ತಿರ್ತಾಳೆ. ಅಲ್ಲಿ ರೋಹಿಣಿ ಸೈಡಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ ಇದನ್ನ. ಆಗ ಸೂರ್ಯ ಹೇಳ್ತಾನೆ, ಅವಯ್ಯ ಏನೋ ನಾನು ಪೊಲೀಸವ್ರ ಕಣ್ಣು ಕಾಣಬಾರ್ದು, ಬೇರೆ ಕಡೆ ಹೋಗ್ಬೇಕು, ಅದಕ್ಕೆ ನಾನು ಕೋಲ್ಕತ್ತಾಗ ಹೋಯ್ತೀನಿ, ಬಾಂಬೆಗೆ ಹೋಯ್ತೀನಿ ಅಂತ ಹೇಳ್ತಿದ್ನಲ್ಲೇ, ಇಲ್ಲಿ ಹೆಂಗೆ ಬಂದ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಮೀನಾ, ನನಗೂ ಅದೇ ಡೌಟು ಕಣ್ರಿ, ನಾನು ಅಲ್ಲಿಗೆ ಅವ್ರು ನೋಡಿದಾಗ ಒಂಥರ ಬಟ್ಟೆ ಹಾಕೊಂಡಿದ್ರು, ಕರೆದ್ರು ನಿಂತ್ಕೊಳ್ಳಿಲ್ಲ, ರೋಹಿಣಿಯವ್ರಿಗೆ ಹೇಳಿದ್ರು ಅವ್ರೇನು ತಲೆ ಕೆಡ್ಸ್ಕೊತಿಲ್ಲ ಅಂತ ಹೇಳ್ತಾಳೆ. ಅವರೇ ಕಣ್ರಿ ನೋಡಿದ್ರು, ಎಲ್ಲಿ ನೋಡಿದೆ ಅಂದಾಗ ನಾನು ಹೂವು ಕೊಟ್ಬಿಟ್ಟು ಬರಬೇಕಾದ್ರೆ ನೋಡಿದೆ ಅಂತ ಹೇಳ್ತಾಳೆ ಮೀನಾ ಸೂರ್ಯಂಗೆ. ಹೌದಾ, ನಂಗೆ ಮೊದಲಿಂದನೂ ಡೌಟ್ ಇತ್ತು ಕಣೆ ದಿನಕರ್ ಮೇಲೆ, ಅವ್ನು ಒಳ್ಳೆ ಆ್ಯಕ್ಟರು, ನಾನು ಅವನಿಗೆ ಕುಡಿಸ್ಬಿಟ್ಟು ಏನಾರ ಮಾಡೋಣ, ಅವ್ನು ಸತ್ಯ ಹೊರಗಾಕ್ಸೋಣ ಅಂತಂದರೆ ಅವ್ನು ನನ್ನೇ ಸಿಗಾಕ್ಸ್ಬಿಟ್ಟ ಅಂತ ಹೇಳ್ತಾ ಇರ್ತಾಳೆ. ಆಗ ಮೀನೇ ಹೇಳ್ತಾಳೆ, ನಾನು ಈ ವಿಷಯನ ರೋಹಿಣಿ ಅವ್ರಿಗೂ ಹೇಳ್ದೆ, ಅಲ್ಲಿವರೆಗೂ ನಾರ್ಮಲಾಗೇ ಇದ್ದರು, ವಿಷಯ ಕೇಳಿದ್ಮೇಲೆ ಫುಲ್ಲು ಅವ್ರ ಮುಖದ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗೋಯ್ತು ಅಂತ ಹೇಳ್ತಾಳೆ. ಆವಾಗ ರೋಹಿಣಿ ಸೈಡಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ, ಇಲ್ಲೇನೋ ಇದೆ, ಕಂಡಿಡಿಯಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಸಂಚಿಕೆ ಇಲ್ಲಿಗೆ ಇಷ್ಟಕ್ಕೆ ಮುಕ್ತಾಯವಾಗುತ್ತೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ, ಸೂರ್ಯ ಮತ್ತು ರವಿನು ಮತ್ತು ಶ್ರುತಿನ ರವಿ ಎತ್ಕೊಂಡು ಹೋಗ್ತಾ ಇರ್ತಾನೆ. ಅದಕ್ಕೆ ಅಲ್ಲಿಗೆ ಸೂರ್ಯನು ಮೀನನ್ನು ಬರ್ತಾರೆ. ಅಯ್ಯೋ ರವಿ ಏನೋ ಮಾಡ್ತಾ ಇದೆಯಾ ಅಂದಾಗ, ಅಯ್ಯೋ ಪ್ರೇಮ ನಿವರ್ಧನೆ ಕಣೋ, ಪ್ರೇಮ ಪರೀಕ್ಷೆ ಅಂತ ಹೇಳಿದಾಗ, ಅದಕ್ಕೆ ಮೀನಾ ಅವ್ರು ಏನೋ ಮಾಡ್ಕೋತಾರೆ ಬಿಡಿ, ನೀವು ಅದು ಮಾಡ್ತಿಲ್ವಲ್ಲ ಅಂದಾಗ, ಯಾಕೆ ನಾನು ನೀನು ಎತ್ಕೊಂಡು 88 ಮೆಟ್ಲು ಹತ್ತಿಲ್ವಾ ಅಂತ ಅಂದ್ಬಿಟ್ಟು ಅಲ್ಲಿ ಎತ್ಕೋತಾನೆ. ಆಗ ರೋಹಿಣಿ ಮತ್ತು ಮನೋಜ್ ಅಲ್ಲಿಗೆ ಬರ್ತಾರೆ. ನೀವೇನು ಮಾಡ್ತಾ ಇದ್ದೀರಾ ಇಲ್ಲೆಲ್ಲ ಅಂತ ಕೇಳಿದಾಗ, ಅವ್ರವ್ರ ಲವ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ರೋಹಿಣಿ ಅಂತ ಹೇಳ್ತಾರೆ.